ಬ್ರೋ ನೀನು ಹಿಂಗೆ ರೋಡಲ್ಲಿ ಸೆಂಟ್ರಲ್ ಹಾಕೋಬಿಟ್ಟು ಜಾಮ್ ಮಾಡಿದ್ರೆ ಯಾರು ಅಲ್ಲಿ ಮುಂದೆ ಹಾಕೋ ಎಲ್ಲಾದರೂ. ನಿನ್ನಿಂದ ಎಷ್ಟು ಜಾಮ್ ಆಗ್ತಾ ಇದೆ ನೋಡು, ಮುಂದೆ ಹಾಕೋ ಅಲ್ಲಿ, ಇಲ್ಲಾಂದ್ರೆ ಆ ಕಡೆ ಹಾಕಿ. ನೀನು ಹಿಂಗೆ ಸೆಂಟ್ರಲ್ ಹಾಕೋಬಿಟ್ರೆ ಹಿಂಗೆ ಲೆಫ್ಟ್ಗೆ ಹೋಗೋರು ಹೆಂಗೆ ಹೋಗ್ತಾರೆ? ಹೋಗೋಣ. ಹಾಂ, ಅಲ್ಲಿ ಹೋಗೋಣ ಎಷ್ಟು ಜಾಮ್ ಆಗ್ತೈತೆ. ನೀನು ಒಬ್ಬನಿಂದ ನಿನ್ಗೆ ಹಾಕೋಕೆ ಇಲ್ಲಿ ಪರ್ಮಿಷನ್ ಕೊಟ್ಟವ್ರಾ? ಇಲ್ಲಿ ಸ್ಟಾಪ್ ಕೊಟ್ಟವ್ರ ಫಸ್ಟ್ ಆಫ್ ಆಲು? ಅಣ್ಣ ನಿಮ್ಗೆ ಇಲ್ಲಿ ಹಾಕೋದಕ್ಕೆ ಪರ್ಮಿಷನ್ ಯಾರನ್ನ ಕೊಟ್ಟಿದ್ದು ಫಸ್ಟ್ ಆಫ್ ಆಲು? ಇದು ಸ್ಟಾಪ ನಿಮ್ಮದು? ಇಲ್ಲಿ ಸ್ಟಾಪೇ ಇಲ್ಲ ಫಸ್ಟ್ ಆಫ್ ಆಲು. ಹಾಂ, ಮತ್ತೆ ಏನಕ್ಕೆ ಹಾಕಿದ್ಯಾ ಇಲ್ಲಿ? ಎಲ್ಲ ಗಾಡಿ ಪಿಕಪ್ ಮಾಡು ಅಂದರೆ ಅಷ್ಟು ಜಾಮ್ ಮಾಡ್ಕೊಂಡು ಯಾರಾದರೂ ಪಿಕಪ್ ಮಾಡೋ ಅಂತ ಹೇಳವ್ರಾ? ಅಣ್ಣ ಸರ್ಕಲ್ ಇದು ಆಯ್ತಾ, ಸರ್ಕಲ್ ಅಲ್ಲಿ ಮುಂದೆ ಎಲ್ಲಾದ್ರೂ ಸೈಡ್ಗೆ ಹಾಕೋ. ನಿನ್ನಿಂದ ನೋಡಿ ಎಷ್ಟು ಜಾಮ್ ಆಗ್ತೈತೆ, ಅಲ್ಲಿ ನೋಡಿ ಎಷ್ಟು ಜಾಮ್ ಆಗೈತೆ. ಮುಂದೆ ಹಾಕೊಂಡು ಸಾಯೋಣ, ಮುಂದೆ ಹಾಕೊಂಡು ಹಾಫ್ ಅನ್ ಅವರ್ ಹಾಕೋ, 1 ಅವರ್ ಹಾಕೋ. ಹಾಂ, ಎಷ್ಟೊತ್ತು ನೀನು ಹೋಗೋದು? ಆಗಲ್ಲ. ನಾನು ನನಗೆ ಇಷ್ಟ ಬಂದಾಗ ತೆಗಿತೀನಿ. ಮತ್ತೆ ನೀನು ಅದನ್ನು ಫಸ್ಟ್ ಮಾಡಬೇಕಾಗಿತ್ತು. ಏನು ಅಲ್ಲ, ನೀನು ತೆಗಿ ಅಂದ್ರೆ ನಿಂದು ಮಾತ್ರ ನೀನು ಯಾವಾಗ ಬೇಕಾದ್ರೆ ಹಾಕೋಬೋದು. ನೀನು ಫಸ್ಟ್ ಮಾತಾಡ್ಬೇಕಾಗಿತ್ತು ಅದನ್ನ. ನೋಡಿ, ರೆಸ್ಪೆಕ್ಟ್ ಕೊಟ್ಟು ಗಾಡಿ ಮುಂದೆ ಹಾಕೂರು ಅಂದರೆ ಎಷ್ಟು ಗಾಂಚಲಿಗಳು ಮಾಡ್ತಾರೆ ಈ ಬಸ್ ಡ್ರೈವರ್ಗಳು. ಬೆಂಗಳೂರಲ್ಲಿ ನೈಟ್ ಟೈಮ್ ಅರ್ಧಕ್ಕರ್ಧ ಟ್ರಾಫಿಕ್ ಆಗ್ತಿರೋದು ಈ ಬಸ್ ಡ್ರೈವರ್ಗಳಿಂದ. ಅದು ಬೆಂಗಳೂರು ಟ್ರಾಫಿಕ್ ಪೊಲೀಸ್ಗೂ ಗೊತ್ತು. ಆದರೆ ಒಳಗೊಳಗೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರಾ ಅಥವಾ ಏನು ಮಾಡ್ಕೊಂಡಿದ್ದಾರೆ, ಅಥವಾ ಇವ್ರನ್ನ ಕೇಳೋರು ಯಾರು ಇಲ್ವಾ, ಅಥವಾ ಎಲ್ಲ ಟ್ರಾವೆಲ್ಸ್ ಕಂಪ್ನಿಗಳು ರಾಜಕಾರಣಿಗಳದಿದೆಯಾ ಅಂತ ಗೊತ್ತಿಲ್ಲ. ಎಲ್ಲ ಅಂದರೆ ಅಲ್ಲಿ ಹಾಕಿರ್ತಾರೆ. ಅವರು ಹಾಕ್ಕೊಳ್ಳಿ, ಎಲ್ಲ ಪ್ಯಾಸೆಂಜರ್ಸು, ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಅವರು ಪ್ಯಾಸೆಂಜರ್ಸ್ಗೋಸ್ಕರನೇ ವರ್ಕ್ ಮಾಡ್ತಾರೆ, ಅದರಲ್ಲಿ ಅಭ್ಯಂತರ ಇಲ್ಲ. ಸೊ ಇನ್ನೊಬ್ರಿಗೆ ತೊಂದರೆ ಆಗದೆ ಮುಂದೆ ಹಾಕೊಳ್ಳಿ ಅಂದರೆ ಇವ್ರು ಇಷ್ಟು ಗಾಂಚಲಿ ಮಾಡ್ತಾರೆ ಅಂದರೆ, ಇನ್ನು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಇವ್ರನ್ನ ಏನು ಮಾತಾಡಿಸ್ತಿದಾರಾ ಅಥವಾ ಫೈನ್ ಹಾಕ್ತಿದಾರಾ ಇಲ್ವಾ, ಎಲ್ಲ ಅಂದರೆ ಅಲ್ಲಿ ಹಾಕಿರ್ತಾರೆ. ಕೆಲವೊಬ್ರಂತೂ ಸೆಂಟ್ರ್ ರೋಡಲ್ಲಿ ಹಾಕಿರ್ತಾರೆ. ಇನ್ನು ಕೆಲವೊಬ್ಬರು 1 ಅಲ್ಲ 2 ಗಾಡಿ ರೈಲ್ವೆ ಸ್ಟೇಷನ್ಗಳಲ್ಲಿ ಪಕ್ಕದಲ್ಲಿ ನಿಲ್ಲಿಸ್ತಾರಲ್ವಾ, ಆ ಥರ ನಿಲ್ಲಿಸಿರ್ತಾರೆ. ಇದೇ ಥರ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ವರ್ಸ್ಟ್ ಆಗುತ್ತೆ. ನೋಡಿ, ನಿಜವಾಗ್ಲೂ ಬೆಂಗಳೂರಲ್ಲಿ ಟ್ರಾಫಿಕ್ ಆಗ್ತಿರೋದು 3 ರೀಸನಿಂದ. ಫಸ್ಟು, ರಸ್ತೆಗಳು ಸರಿ ಇಲ್ಲ. 2ನೇದು ಬಂದುಬಿಟ್ಟು ರಾಂಗ್ ಪಾರ್ಕಿಂಗ್, ಎಲ್ಲಂದರೆ ಅಲ್ಲಿ ಗಾಡಿಗಳನ್ನು ಹಾಕ್ತಿದ್ದಾರೆ. 3ನೇದು, ಸರಿಯಾಗಿ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡ್ತಿಲ್ಲ. ಎಲ್ಲ ಟ್ರಾಫಿಕ್ ಪೊಲೀಸ್ಗಳು ಕೂಡ ಇದರಲ್ಲಿ ಬ್ಯುಸಿಯಾಗಿದ್ದಾರೆ, ಫೈನ್ ಕಲೆಕ್ಟ್ ಮಾಡೋದ್ರಲ್ಲಿ. ಕರೆಕ್ಟ್ ಟೈಮ್ಗೆ ಅವರು ಎಲ್ಲೆಲ್ಲಿ ಪೀಕ್ ಸರ್ಕಲ್ಸ್ ಇರುತ್ತೋ ಅಲ್ಲೆಲ್ಲ ಕೂಡ ಕೆಲಸ ಮಾಡಿದ್ರೆ ಟ್ರಾಫಿಕ್ ಅನ್ನೋದು 50% ಅವಾಯ್ಡ್ ಆಗುತ್ತೆ. ರಾಂಗ್ ಪಾರ್ಕಿಂಗನ್ನು ಯಾರು ಕೂಡ ಅವಾಯ್ಡ್ ಮಾಡಿಸ್ತಿಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ ಇಂಥ ಬಸ್ ಡ್ರೈವರ್ಗಳಿಗೆ ಏನು ಮಾಡಬೇಕು ಅಂತ ನೀವೇ ಹೇಳಿ. ಆ್ಯಂಡ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಏನಾದರೂ ಇದನ್ನು ನೋಡ್ತಿದ್ರೆ ಇವ್ರಿಗೆ ದಯವಿಟ್ಟು ಫೈನ್ ಹಾಕ್ಬಿಟ್ಟು, ಆ್ಯಂಡ್ ನಿಮ್ಮ ಟ್ರಾಫಿಕ್ ಪೊಲೀಸ್ಗಳಿಗೆ ಬಸ್ ಅವರಿಗೆ ಯಾವುದೇ ಕಾರಣಕ್ಕೂ ಸೆಂಟ್ರ್ ರೋಡಲ್ಲಿ ಹಾಕ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರೋ ರೀತಿ ಹೇಳಿ. ಇಲ್ಲ ಅಂದರೆ